ನಮಸ್ಕಾರ ಸಕ್ಕಡಾಂಕೈ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಅಮೃತದಷ್ಟೇ ಸವಿಯಾಗಿರುವಂತಹ ಪಂಚಕಜ್ಜಾಯವನ್ನು ಯಾವ ರೀತಿ ಮಾಡೋದು ಅಂತೇಳಿ ಹೇಳಿ ತಿಳ್ಕೊಳ್ಳುವ ವಿಷಯ ಏನಪ್ಪ ಅಂತೇಳಿ ಹೇಳಿದರೆ, ಪ್ರತಿ ಗುರುವಾರ ನಾನು ಸಾಯಿ ಪೂಜೆಯನ್ನು ಮನೆಯಲ್ಲಿ ಮಾಡ್ತೇನೆ. ಅದಕ್ಕೆ ಕ್ಷೀರವನ್ನು ಅಥವಾ ಏನಾದರೂ ಒಂದು ಸಿಂಪಲ್ ಆಗಿರುವಂತಹ ಸಿಹಿ ಪದಾರ್ಥವನ್ನು ಮಾಡುವಂಥದ್ದು ರೂಢಿ. ಸೊ ಇವತ್ತು ಪಂಚಕಜ್ಜಾಯವನ್ನು ಮಾಡುವ ಅಂತೇಳಿ ಹೇಳಿ ಆಯಿತು. ಈ ಪಂಚಕಜ್ಜಾಯವನ್ನು ಮಾಡಲಿಕ್ಕೆ ನಾನು ಮೊದಲು 1 ಗ್ಲಾಸ್ ನೀರನ್ನು ತಗೊಂಡೆ. ಅದನ್ನು ಬಾಣಲೆಗೆ ಹಾಕಿ ಆದಮೇಲೆ ನಾನಿಲ್ಲಿ ಮೊದಲು 3 ಅಚ್ಚು ಬೆಲ್ಲವನ್ನು ತೋರಿಸಿದ್ದೆ, ಬಟ್ ನಾನಿಲ್ಲಿ ಬಳಸಿದ್ದು 2 ಅಚ್ಚು ಬೆಲ್ಲವನ್ನು ಮಾತ್ರ. ಸೊ 2 ಅಚ್ಚು ಬೆಲ್ಲವನ್ನು ಚೆಂದ ಮಾಡಿ ಪ್ಲಾಸ್ಟಿಕ್ನ ಒಳಗಿಟ್ಟು ಅದನ್ನು ಗುದ್ದಿ ಆದಮೇಲೆ ಅದನ್ನು ಈ ನೀರಿಗೆ ಹಾಕುವಂಥದ್ದು. ನೀರಿಗೆ ಹಾಕಿ ಆದಮೇಲೆ ಅದು ಒಳ್ಳೆ ಕೊತ 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 ಆಗ್ತಾ ಹೋಗ್ತದೆ. ಸೊ ಅದು ಎಷ್ಟು ಹೊತ್ತು ನಾನು ಕುದಿಸಬೇಕು ಅಂತೇಳಿ ಹೇಳಿ ನಿಮಗೆ ಹೇಳ್ತೇನೆ. ಅದಕ್ಕೂ ಒಂದು ಕ್ರಮ ಇದೆ. ಸೊ ಅದು ನಾವು ಮನೆಯ ಹಿರಿಯರ ಹತ್ರ ಕೇಳಿ ತಿಳ್ಕೊಳ್ಳುವಂಥದ್ದು. ಸೊ ನಾನು ಕೂಡ ಅತ್ತೆಯವರ ಹತ್ರ ಇದನ್ನು ಯಾವ ರೀತಿ ಮಾಡೋದು ಅಂತೇಳಿ ಹೇಳಿ ಕ್ಲಿಯರ್ ಆಗಿ ತಿಳ್ಕೊಂಡೆ. ಗಣೇಶ ಪೂಜೆ ಇರ್ಬೋದು, ಕೃಷ್ಣ ಪೂಜೆ ಇರ್ಬೋದು, ಅದೇ ರೀತಿ ಇನ್ನೂ ಬರುವಂತಹ ಶ್ರಾವಣ ಪೂಜೆಗಳಲ್ಲಿ ಇರಬಹುದು, ನಮಗೆ ಪಂಚಕಜ್ಜಾಯ ಅಂತೇಳಿ ಹೇಳಿದರೆ ಅದೊಂದು ತುಂಬ ಒಂದು ಮಹತ್ವದ ಸ್ಥಾನವನ್ನು ಗಳಿಸ್ತದೆ. ಈವನ್ ಗಣಹೋಮದಲ್ಲಿಯೂ ಕೂಡ ಹಾಗೆ. ಗಣಹೋಮಕ್ಕೆ ಪಂಚಕಜ್ಜಾಯ ತುಂಬ ಇಂಪಾರ್ಟೆಂಟ್. ಅದೇ ರೀತಿ ಸತ್ಯನಾರಾಯಣ ಪೂಜೆಗೆ ಕಥೆ ತುಂಬ ಇಂಪಾರ್ಟೆಂಟ್ ಅಂತೇಳಿ ಹೇಳ್ತಾರೆ. ಸೊ ನೋಡಿ, ಇದು ಚೆನ್ನಾಗಿ ಕುದಿ ಬರ್ತಾ ಇದೆ. ಕರೆಕ್ಟಾಗಿ ಪಂಚಕಜ್ಜಾಯ ಆಗಬೇಕು ಅಂತೇಳಿ ಹೇಳಿದರೆ ನಾವು ಸರಿಯಾದ ಕ್ರಮವನ್ನೇ ಬಳಸುವಂಥದ್ದು. ನೋಡಿ, ಈ ರೀತಿ ಇದು ಮೇಲೆ ಬರ್ತಾ ಇದೆ, ಚೆನ್ನಾಗಿ ಕುದೀತಾ ಇದೆ. ಇದೀಗ ಕಪ್ಪು ಎಳ್ಳು, ಬ್ಲ್ಯಾಕ್ ತಿಲ್ ಅಂತೇಳಿ ಹೇಳ್ತೇವಲ್ಲ, ಸೊ ಅದನ್ನು ನಾವು ತಗೊಂಡು ಒಂದು 2-3 ಸ್ಪೂನಷ್ಟು ಸಾಕು. ಸೊ ಅದನ್ನು ತಗೊಂಡು ನೀಟಾಗಿ ಡ್ರೈ ಆಗಿ ಹುರಿಯುವಂಥದ್ದು. ಅದರ ನಂತರ ಒಂದು 4-5 ಏಲಕ್ಕಿ ಬೀಜವನ್ನು ಕೂಡ ನಾವು ಈ ಸಿಪ್ಪೆ ಸಮೇತವಾಗಿ ಅದನ್ನು ಚೆಂದ ಮಾಡಿ ಗುದ್ದಿಟ್ಟುಕೊಂಡು ನಾವು ಅದರ ಹುಡಿಯನ್ನಾಗಿ ಮಾಡಿ ತೆಗೆದಿಟ್ಕೊಳ್ಬೇಕು. ಸೊ ಇದು 2 ವಸ್ತುವನ್ನು ಫಸ್ಟಿಗೆ ತೆಗೆದಿಡಿ. ಅದರ ನಂತರ ಗೇರು ಬೀಜ, ದ್ರಾಕ್ಷಿ ಬೇಡ, ಇದಕ್ಕೆ ನಾವು ದ್ರಾಕ್ಷಿಯನ್ನು ಹಾಕುವಂಥದ್ದು ತೀರಾ ಕಡಿಮೆ. ಸೊ ಗೇರು ಬೀಜವನ್ನು ಕೂಡ ತೆಗೆದಿಟ್ಕೊಳ್ಳಿ. ಈ ಬೆಲ್ಲ ಕುದಿತಾ ಇರಬೇಕಾದ್ರೆ ನಾವು ಸೈಡಲ್ಲಿ ಇದೆಲ್ಲ ವಸ್ತುಗಳನ್ನು ತಯಾರು ಮಾಡಿ ಇಟ್ಕೊಂಡ್ರೆ ನಮ್ಮ ಕೆಲಸ ಬೇಗ ಬೇಗ ಆಗ್ತದೆ. ಸೊ ಇದೀಗ ನಾನು ಹೇಳಿದ ಹಾಗೆ ಬ್ಲ್ಯಾಕ್ ತಿಲ್ ಇದನ್ನು ನಾವು ಡ್ರೈ ಆಗಿ ಹುರಿದಿಟ್ಟುಕೊಳ್ಳುವಂಥದ್ದು. ಹೇಗಪ್ಪ ಅಂತೇಳಿ ಹೇಳಿದರೆ, ಎಷ್ಟು ಹೊತ್ತು ಹುರಿಬೇಕು ಅಂತೇಳಿ ಹೇಳಿ ನೀವು ಕೇಳ್ಬೋದು. ಅದು ಚಟಪಟ ಅಂತೇಳಿ ಹೇಳಿ ಮೇಲೆ ಹಾರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಈ ಕಪ್ಪು ಎಳ್ಳುಗಳು. ಸೊ ಅಲ್ಲಿಯ ತನಕ ನೀವು ಅದನ್ನು ನೀಟಾಗಿ ಹುರಿದಿಟ್ಕೊಳ್ಬೇಕು. ಸೊ ಪಂಚಕಜ್ಜಾಯ ಅಂತೇಳಿ ಹೇಳಿದ ಹಾಗೆ ಈ ಕಪ್ಪು ಎಳ್ಳುಗಳನ್ನು ನೀವು ಹಾಕದಿದ್ರೆ ಅದು ಒಂಥರ ಅಪೂರ್ಣ ಅಂತೇಳಿ ಹೇಳಿ ಅನಿಸ್ಕೊಳ್ತದೆ. ಪಂಚಕಜ್ಜಾಯಕ್ಕೆ ಏನೇನು ವಸ್ತುಗಳು ಬೀಳಬೇಕು ಅದೆಲ್ಲವೂ ಬಿದ್ದರೆ ಮಾತ್ರ ಅದು ಒಂದು ಪರ್ಫೆಕ್ಟ್ ಅಂತೇಳಿ ಹೇಳಿ ಅನಿಸಿಕೊಳ್ಳುವಂಥದ್ದು. ನೋಡಿ, ಒಂದು ಸೈಡಲ್ಲಿ ಬೆಲ್ಲ ಕಾಯ್ತಾ ಇದೆ, ಮತ್ತೊಂದು ಸೈಡಿನಲ್ಲಿ ನಾನು ಚೆನ್ನಾಗಿ ಒಂದು ಎಳ್ಳುಗಳನ್ನು ಹುರಿದಿಟ್ಕೊಳ್ತಾ ಇದ್ದೇನೆ. ಸಮ್ಮರ್ ಸೀಸನಲ್ಲಿ ಈ ಒಂದು ಎಳ್ಳನ್ನು ಉಪಯೋಗಿಸಿದ್ದಕ್ಕೆ ಲೆಕ್ಕ ಮಿತಿ ಇಲ್ಲ. ತುಂಬ ನಾನು ಎಳ್ಳು ಜ್ಯೂಸನ್ನು ಮಾಡಿ ಕುಡಿತಾ ಇದ್ದೆ, ಒಳ್ಳೆಯದು ಅಂತೇಳಿ ಹೇಳಿ. ಬಿಳಿ ಎಳ್ಳುವಿನ ಜ್ಯೂಸನ್ನು ಕೂಡ ನಾವು ಹೆಚ್ಚಾಗಿ ಮಾಡ್ತೇವೆ ಆ ಸಮಯದಲ್ಲಿ, ಬಟ್ ಬ್ಲ್ಯಾಕ್ ತಿಳಿದು ಕೂಡ ಮಾಡ್ತೇವೆ. ಸೊ ಇದೀಗ ಚೆನ್ನಾಗಿ ನಾನು ಹುರಿದಿದ್ದೇನೆ. ಸೊ ಅದನ್ನು ಇದೀಗ ತೆಗೆದಿಟ್ಕೊಂಡಿದ್ದೇನೆ. ಸೊ ನೀವು ಕಪ್ಪು ಎಳ್ಳನ್ನು ಪಂಚಕಜ್ಜಾಯ ಅದೇ ರೀತಿ ಜ್ಯೂಸಿಗೆ ಬಿಟ್ಟು ಮತ್ತೆ ಎಲ್ಲಿ ಬಳಸ್ತೀರಿ ಅಂತೇಳಿ ಹೇಳಿ ಖಂಡಿತವಾಗಿ ಹೇಳಿ ಅಂತೇಳಿ ಹೇಳ್ತಾ, ಇದೀಗ ಮೊದಲು ನಾವು ಅದನ್ನು ಹುರಿದಿಟ್ಕೊಳ್ಬೇಕು. ಅದರ ನಂತರ ಅದೇ ಒಂದು ಕಾವಲಿಗೆ ನಾವು, ನಂದು ಇದು ಒಗ್ಗರಣೆಯ ಕಾವಲಿ, ಸೊ ಅದಕ್ಕೆ ತುಪ್ಪವನ್ನು ಹಾಕಿ ಈ ಗೋಡಂಬಿಯನ್ನು ಡೈರೆಕ್ಟಾಗಿ ಇಡೀ ಹಾಕೋದಲ್ಲ, ಚಿಕ್ಕ ಚಿಕ್ಕ ಪೀಸನ್ನಾಗಿ ಮಾಡಿಟ್ಕೊಳ್ಬೇಕು. ಅದರ ನಂತರ ಈ ರೀತಿ ನೀಟಾಗಿ ಹುರಿಯುವಂಥದ್ದು. ಎಷ್ಟು ಹುರಿಬೇಕಾ ಅಂತೇಳಿ ಹೇಳಿದರೆ, ಇದು ಗೋಲ್ಡನ್ ಬ್ರೌನಿಗೆ ನೀವು ಬರುವ ತನಕ ಇದನ್ನು ಹುರಿದಿಟ್ಕೊಳ್ಳಿ. ಆಗ ಮಾತ್ರ ಅದು ಒಂಥರ ತಿನ್ನುವಾಗ ತುಂಬ ರುಚಿ ಅಂತೇಳಿ ಹೇಳಿ ಅನ್ನಿಸ್ತದೆ. ನಾನೀಗ ತೆಗೆದಿಟ್ಕೊಂಡಂತಹ ಬೆಲ್ಲಕ್ಕೆ ಒಂದು 7-8 ನಿಮಿಷ ಅಂತೇಳಿ ಹೇಳಿ ಆದರೂ ಚೆನ್ನಾಗಿ ಕುದಿ ಬರಬೇಕು ಮಿನಿಮಮ್. ಈಗ ಹೇಗಾಗ್ತದಪ್ಪ ಅಂತೇಳಿ ಹೇಳಿದರೆ, ನಾವು ಈ ಗಣಹೋಮ ಅಥವಾ ಪೂಜೆಗಳೆಲ್ಲ ಇದ್ದಾವಾಗ ಅಂತೇಳಿ ಹೇಳಿದರೆ ಭಟ್ರನ್ನ ಕರೆದು ಇದನ್ನೆಲ್ಲ ಮಾಡಿದವಾಗ ಭಟ್ರು ಹೆಚ್ಚಾಗಿ ಅವರೇ ಮಾಡಿಕೊಂಡು ಅದನ್ನು ಬರ್ತಾರೆ. ತುಂಬ ಶುದ್ಧದಲ್ಲಿ ತಲೆ ಸ್ನಾನವನ್ನು ಮಾಡಿಕೊಂಡು ಭಕ್ತಿಯಿಂದ ಈ ಪಂಚಕಜ್ಜಾಯವನ್ನು ತಯಾರಿಸಿ ಅದನ್ನು ತರುವಂತಹ ರೂಢಿ. ಅದೇ ರೀತಿ ಅದಕ್ಕೆ ಮೋದಕವನ್ನು ಕೂಡ ಫ್ರೈ ಮಾಡಿ ಹಾಕ್ತಾರೆ. ಈ ಗೋಧಿಯ ಮೋದಕವನ್ನು ಏನು ಮಾಡ್ತೇವೆ ಅದನ್ನು ಕೂಡ ಫ್ರೈ ಮಾಡಿ ಹಾಕ್ತಾರೆ. ಸೊ ಅದು ಒಂದು ಗಣಹೋಮಕ್ಕೆ ನಾವು ಯೂಸ್ ಮಾಡುವಂಥ ಪಂಚಕಜ್ಜಾಯ. ಅದರಲ್ಲಿ ಮೋದಕವು ಕೂಡ ಇರ್ತದೆ. ಇದು ಆರ್ಡಿನರಿ ಪಂಚಕಜ್ಜಾಯ, ಬಟ್
ನಾನು ಮೊದಲು ಹೇಳಿದ ಹಾಗೆ ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಹೇಳಿದ ಹಾಗೆ ಅಮೃತದಷ್ಟೇ ರುಚಿಯಾಗಿರುವಂಥ ಪಂಚಕಜ್ಜಾಯ ಖಂಡಿತವಾಗಿಯೂ ಕೂಡ ಇದನ್ನು ಒಮ್ಮೆ ಟ್ರೈ ಮಾಡಿ ಅಂತೇಳಿ ಹೇಳ್ತಾ, ಇದು ಪಾಕ ಆಗಿದೆಯೋ ಇಲ್ವೋ ಅಂತೇಳಿ ಹೇಳಿ ನೋಡೋದಕ್ಕೆ ಈ ಕ್ರಮವನ್ನು ನಾವು ಉಪಯೋಗಿಸ್ತೇವೆ. ಹೇಗಪ್ಪ ಅಂತೇಳಿ ಹೇಳಿದರೆ, ಒಂದು ಗ್ಲಾಸಿನಲ್ಲಿ ಶುದ್ಧವಾದ ನೀರನ್ನು ಇಟ್ಟುಕೊಂಡು ಅದರ ಮೇಲೆ ಈ ಪಾಕವನ್ನು ಹಾಕುವಂಥದ್ದು. ನಮಗೆ ಆಗಿದೆ ಅಂತೇಳಿ ಹೇಳಿ ಡೌಟ್ ಬಂದಾಗ ಅಂತೇಳಿ ಹೇಳಿದರೆ, ನಮಗೊಂದು ಕನ್ಫರ್ಮ್ ಆದಾಗ ನಾವು ಅದರಲ್ಲಿ ಹಾಕುವಂಥದ್ದು. ಅದು ಗಂಟಾಗಿ ನಮ್ಮ ಕೈಗೆ ಒಂದು ಸಿಗ್ತದೆ ಅಂತೇಳಿ ಹೇಳಿದರೆ, ಆ ಪಾಕ ಮುದ್ದೆಯಾಗಿ ನಮ್ಮ ಕೈಗೆ ಸಿಗ್ತದೆ. ನಾನೀಗ ನಿಮಗೆ ತೋರಿಸಿದ ಹಾಗೆ ನೋಡಿದ್ದಿರ್ಬೋದು. ಸೊ ಹಾಗೆ ಆದವಾಗ ಈ ಒಂದು ಬೆಲ್ಲದ ಪಾಕ ರೆಡಿ ಆಗಿದೆ ಅಂತೇಳಿ ಹೇಳಿ ಅರ್ಥ. ಓಕೆ, ಸೊ ಅದರ ನಂತರ ಯಾವತ್ತಿನ ಹಾಗೆ ಫ್ರೆಶ್ ಆಗಿರುವಂತಹ ತೆಂಗಿನ ತುರಿಯನ್ನು ಹಾಕುವಂಥದ್ದು. ಸೊ ನಾನು ಇದೀಗಷ್ಟೇ ಅದನ್ನು ಕಟ್ ಮಾಡಿ ಬಳಸ್ಕೊಳ್ತಾ ಇದ್ದೇನೆ. ಒಂದು ಇಡೀ ತೆಂಗಿನಕಾಯಿಯನ್ನು ಕಟ್ ಮಾಡಿದೆ, ಅರ್ಧ ತೆಂಗಿನ ತುರಿಯನ್ನು ಮಾತ್ರ ಬಳಸ್ತಾ ಇದ್ದೇನೆ, ಇನ್ನು ಅರ್ಧ ನಾಳೆಯ ಒಂದು ಪದಾರ್ಥಕ್ಕೆ ಯೂಸ್ ಮಾಡುವ ಅಂಥೇಳಿ. ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯವನ್ನು ನಿಮಗೆ ಹೇಳಬೇಕು ಅಂತೇಳಿ ಹೇಳಿ ಮಾಡಿದ್ದೆ, ಮರ್ತೇ ಹೋಯಿತು. ವಿಷಯ ಏನಪ್ಪ ಅಂತೇಳಿ ಹೇಳಿದರೆ, ಗಡಿಬಿಡಿಯಲ್ಲಿ ಪಂಚಕಜ್ಜಾಯ ಮಾಡಿದರೆ ಅದರ ಕರೆಕ್ಟಾಗಿರುವಂಥ ಟೆಕ್ಸ್ಚರ್ ನಿಮಗೆ ಸಿಗೋದಿಲ್ಲ. ಸೊ ಇದಿಷ್ಟನ್ನು ನಾನು ಆ್ಯಕ್ಚುಲಿ ಶಾಲೆಗೆ ಹೋಗೋಕ್ಕಿಂತ ಮೊದಲೇ ಅಥವಾ ಶಾಲೆಯಿಂದ ಬಂದ ಹಾಗೆ ನಾನು ಇದನ್ನು ಮಾಡಬೇಕಿತ್ತು. ಇದೀಗ ನಾನು ಏನು ಮಾಡ್ತಿದ್ದೇನಪ್ಪ ಅಂತೇಳಿ ಹೇಳಿದರೆ, ಒಂದು ಪೂಜೆಗೆ ಇನ್ನೂ ಒಂದು ಅರ್ಧ ಗಂಟೆ ಇದೆ ಅಂತೇಳಿ ಹೇಳುವಾಗ ಇದನ್ನೆಲ್ಲ ನಾನು ಮಾಡಿದ್ದೆ. ಬಟ್ ಹೇಗಾಗ್ತದಪ್ಪ ಅಂತೇಳಿ ಹೇಳಿದರೆ, ನಾವು ಅವಲಕ್ಕಿಯನ್ನು ಸೇರಿಸುವ ಸಮಯ ಏನಿದೆ ನೋಡಿ, ಆವಾಗ ಈ ಪಾಕ ಚೆನ್ನಾಗಿ ತಣದಿರಬೇಕು. ಬಟ್ ನಾನಿಲ್ಲಿ ಏನು ತಪ್ಪು ಮಾಡಿದೆ ಅಂತೇಳಿ ಹೇಳಿದರೆ, ಈ ಬೆಲ್ಲದ ಪಾಕ ಹಾಕಿದೆ, ಅದರ ನಂತರ ತೆಂಗಿನ ತುರಿ ಹಾಕಿದೆ, ಅದರ ಮೇಲೆ ಈ ಅವಲಕ್ಕಿಯನ್ನು ಹಾಕಿದೆ. ಆ್ಯಕ್ಚುಲಿ ಅವಲಕ್ಕಿಯನ್ನು ಹಾಕೋಕ್ಕಿಂತ ಮೊದಲು ಆ ತೆಂಗಿನ ತುರಿ ಹಾಕಿ ಆದಮೇಲೆ ಅದು ಕ್ಲೀನಾಗಿ ಸರಿಯಾಗಿ ತಣಿಬೇಕು. 1.5-2 ಗಂಟೆ ಅಂತೂ ಮಿನಿಮಮ್ ಆಗಬೇಕು. ಬಟ್ ನನಗೆ ಇಲ್ಲಿ ಹೇಗಪ್ಪ ಅಂತೇಳಿ ಹೇಳಿದರೆ, ಎಲ್ಲ ಈ ಪಂಚಕಜ್ಜಾಯ ಎಲ್ಲ ಆಗಿ ಪೂಜೆ ಆಗಿ ಮತ್ತೆ ದೇವಸ್ಥಾನಕ್ಕೆ ಹೋಗುವವಳಿದ್ದೆ. ಹಾಗಾಗಿ ಇದನ್ನೆಲ್ಲ ನಾನು ರಪ ಹಿಂದೆ ಹಾಕ್ತಾ ಇದ್ದೇನೆ. ಸೊ ಇದೀಗ ಬೆಲ್ಲದ ಪಾಕ, ತೆಂಗಿನ ತುರಿ, ಅದರ ಮೇಲೆ ಅವಲಕ್ಕಿ, ಕಪ್ಪು ಎಳ್ಳು, ಏಲಕ್ಕಿ ಹುಡಿ, ತುಪ್ಪದಲ್ಲಿ ಹುರಿದಂತಹ ಗೇರು ಬೀಜ, 1.5-2 ಸ್ಪೂನಿನಷ್ಟು ಶುದ್ಧ ಜೇನುತುಪ್ಪ, ಇದೆಲ್ಲವೂ ಸೇರಿ ಪಂಚಕಜ್ಜಾಯ ರೆಡಿ ಆಗಿದೆ. ದೇವರ ಪೂಜೆಯ ನಂತರ ಇದು ಪ್ರಸಾದ ಅಂತೇಳಿ ಹೇಳಿ ಅನ್ನಿಸ್ಕೊಳ್ತದೆ. ಈ ಪ್ರಸಾದ ನಿಜವಾಗಿಯೂ ಅಮೃತವನ್ನು ನಾವು ಯಾರೂ ಸವಿದಿಲ್ಲ. ಆದರೆ ಅಮೃತ ಅಂತೇಳಿ ಹೇಳಿದರೆ ಖಂಡಿತವಾಗಿಯೂ ಇದಕ್ಕಿಂತ ಸಿಹಿ ಆಗಿರಲಿಕ್ಕಿಲ್ಲ ಅನ್ನುವಂಥ ಒಂದು ಭಾವ ನಂದು. ತುಂಬ ಒಳ್ಳೆಯದಾಗಿದೆ. ಖಂಡಿತವಾಗಿಯೂ ನೀವೆಲ್ಲ ಪ್ರಯತ್ನಿಸಿ. ಆದರೆ ಒಂದು ಸಜೆಷನ್ ಏನಪ್ಪ ಅಂತೇಳಿ ಹೇಳಿದರೆ, ಅವಲಕ್ಕಿಯನ್ನು ಸೇರಿಸೋಕ್ಕಿಂತ ಮೊದಲು ಈ ಪಾಕ ಚೆನ್ನಾಗಿ ತಣದಿರಲಿ, ಆವಾಗ ನಿಮಗೆ ಪರ್ಫೆಕ್ಟ್ ಟೆಕ್ಸ್ಚರ್ನ ಒಂದು ಪಂಚಕಜ್ಜಾಯ ಸಿಗ್ತದೆ. ಇಲ್ಲಿ ಅವಲಕ್ಕಿ ಒಂದು ಬಿಡಿ ಆಗಿಲ್ಲ ಅಂತೇಳಿ ಹೇಳಿ ಬಿಟ್ಟರೆ ರುಚಿ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಆಗಿತ್ತು. ಇದೀಗ ನನ್ನ ಪೂಜೆಯು ಕೂಡ ಮುಗಿದಿದೆ. ಸಾಯಿಬಾಬಾ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ನಾಳೆಯನ್ನು ಕರುಣಿಸಲಿ ಅಂತೇಳಿ ಹೇಳಿ ದೇವರಲ್ಲಿ ಬೇಡ್ತಾ ಇದೀಗ ನಮ್ಮ ವಾಕಿಂಗ್ ಶುರುವಾಗಿದೆ. ಮತ್ತೊಮ್ಮೆ ಸಸ್ಯಗಳ ಬಗ್ಗೆ ಹೆಚ್ಚಿನದನ್ನು ತಿಳ್ಕೊಳ್ತಾ ಇದ್ದೇವೆ. ದಾಲ್ಚಿನ್ನಿ ಗಿಡ ಇದೀಗ ನಾವು ನಮ್ಮ ರುಟೀನ್ ವಾಕಿಂಗಿಗೆ ಬರ್ತಾ ಇದ್ದೆವು. ಆವಾಗ ಜ್ಯೋತಿಮಯಿ ಅವರು ನೋಡಿ, ಅವರು ನಿನ್ನೆ ಒಂದು ಇದ್ರಲ್ಲಿ ತೋರಿಸಿದ್ರು. ಇಲ್ಲಿ ನೋಡಿ, ಈ ಒಂದು ಗಿಡವನ್ನು ಇದಕ್ಕೆ ಎಂತ ಹೇಳಿದ್ರು ಜ್ಯೋತಿಮಯಿ? ಮುಸ್ತಂಡ ಗಿಡ ಅಂತೆ. ನೋಡಿ, ಇದನ್ನು ನಾನು ಮುಂದಿನಿಂದ ತೋರಿಸ್ತೇನೆ. ಜಾಗ್ರತೆ. ಹಾಂ, ಅದು ಕರೆಕ್ಟ್ ದಿಸ್ತು ಫಳ ಮುಸ್ತಂಡ. ಇದನ್ನು ಇದಕ್ಕೆ ಹಾಕುದಲ್ಲ, ದನ ಕರು ಹಾಕಿದಾಗ ಹಾಕುವಾಗ ಅದು ಕಜಲ್ ಬೀಳಿಲ್ಲ ಅಂತ ಹೇಳಿದ್ರೆ ಇದನ್ನು ತುಂಬಾ ಬೆಲ್ಲ ಹಾಕ್ತಾರೆ ತಿನ್ಲಿಕ್ಕೆ. ಅದು ದನ ಎಲ್ಲ ತಿನ್ನಾಗುವಾಗ ಕಜಲ್ ತನ್ನಷ್ಟಕ್ಕೆ ಬೀಳ್ತದೆ. ಚೀನಿ ಗಿಡ ಸಿಕ್ಕಿದೆ ಆಯ್ತಾ ನಂಗೆ, ನೋಡಿ. ಅರಿವಾ, ಇದನ್ನೇ ಒಣಗಿಸಿ ನಾವು ಪಲಾವಿಗೆಲ್ಲ ಹಾಕುದಲ್ಲ? ಹೌದು, ಇದೇ ಎಲೆಯನ್ನು. ನಾನು ಇದನ್ನು ಹೀಗೆ ಸಹ ತಿಂತೇನೆ ಸಣ್ಣ ಇರುವಾಗ. ಕಾಬಿಟ್ ಶಾಲೆ ಇತ್ತು ತುಂಬ. ನೋಡಿ, ನಮ್ಮ ಬಾಲ್ಯದ ನೆನಪಾಗ್ತಾ ಇದೆ. ಈಗ ತಿನ್ನುವ ಒಂದು. ಜೊತೆ ಅವ್ರು ತಿಂತೀರಾ? ಇಲ್ಲ, ಮೊದಲಿನ ರುಚಿ ಇಲ್ಲ ಅಂದ್ರೆ, ಅಥವಾ ಇದು ಎಳತು ಗಿಡ ಆದ್ರಿಂದ ಇದೊಂಥರ ಕಡಕ್ ಇರ್ತಿತ್ತು, ನಂಗೆ ನೆನಪುಂಟು. ಅದನ್ನೀಗ ಒಣಗಿಸಿ ಯೂಸ್ ಮಾಡ್ಬೋದಾ? ಆಗ್ತದೆ. ಇದನ್ನು ನೀವು ಮನೆಯಲ್ಲಿ ಹಾಗೆ ಇಟ್ಟರೆ ಆಯ್ತು. ಹಾಂ, ನನಗೆ ಗೊತ್ತಿರುವಂಥದ್ದು ಇದು ಒಂದೇ. ಇದು ಮಾಡಲಿಕ್ಕೆಲ್ಲ ಜ್ಯೋತಿಮಯವರೇ? ಇದು ಅಳವತಿ.
ಆಳ್ವತಿ ಮಾಡ್ಲಿಕ್ಕೆ. ಇದು ಅಳವತಿ ಮಾಡೋ ಪತ್ರೆ. ಪತ್ರೊಡೆಗಲ್ವಾ ಇದು? ಇದು ಪತ್ರೊಡೆಗಲ್ಲ. ಇದು ಹೇಗೆ ಗೊತ್ತುಂಟ ಗೊತ್ತಾಗ್ತದೆ. ಇಲ್ಲಿ ದಂಟು ಬಿಳಿ. ದಂಟು ಬಿಳಿ ಇದ್ರೆ ಇದನ್ನು ಆಳ್ವತಿಗೆ ಹಾಕುದು, ದಂಟು ಕಪ್ಪಿದ್ರೆ ಅದನ್ನು ಪತ್ರೊಡೆಗೆ ಹಾಕುದು. ಇವರು ಇಡೀ ಕಿತ್ರು. ಇದು ಇದು ತೆರಾಪಾನ್ ಅಂತ ಹೇಳ್ತಾರೆ. ಇದು ಅಳವತಿ ಮಾಡ್ಲಿಕ್ಕೆ. ಸೊ ಇಂದಿನ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಳ್ತೇನೆ. ಖಂಡಿತವಾಗಿಯೂ ನಾನು ಮಾಡಿದಂತಹ ಅಮೃತದಂತಹ ಪಂಚಕಜ್ಜಾಯವನ್ನು ಖಂಡಿತವಾಗಿಯೂ ಟ್ರೈ ಮಾಡಿ ರುಚಿ ಹೇಗೆ ಆಗಿದೆ ಅಂತೇಳಿ ಹೇಳಿ ಖಂಡಿತವಾಗಿ ತಿಳಿಸಿ ಅಂತೇಳಿ ಹೇಳ್ತಾ ನಾಳಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ. ನಮಸ್ತೆ.